ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ.ಇ.ಟಿ 2026ಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಮತ್ತು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾವಾಗ ನಡೀಬೋದು ಇದೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅಂದರೆ ಯಾರೆಲ್ಲ ಟಿ.ಇ.ಟಿ ಪಾಸ್ ಆಗಿದ್ದೀರಿ ಅವರಿಗೆ ಒಂದು ನಿಮಿಷ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ಫಸ್ಟ್ ನೀವು ಕೇಳ್ರಿ. ನೋಡಿ, ಟಿ.ಇ.ಟಿ ನಡೆದು ಈಗ ಒಂದು 5-6 ತಿಂಗಳಾಗಿಲ್ಲ, ಮತ್ತೆ ನೀವು ಟಿ.ಇ.ಟಿ ಮಾಡ್ಕೊತ ಕುಂತ್ರೆ ಮತ್ತು ಮುಂದೆ ಸಿ.ಇ.ಟಿ ಆಗುವಂಥದ್ದು ಏನು ಬೇಡ ಅನ್ನೋಂಥ ಒಂದು ಪ್ರಶ್ನೆ ಅಥವಾ ಸಿಟ್ಟು ನಿಮಗಿರುತ್ತೆ. ನಾನಿಲ್ಲಿ ಟಿ.ಇ.ಟಿ ಆಗದೇ ಇರುವಂಥವ್ರಿಗೆ ಮುಂದೇನು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ವಿನಃ ಇಲ್ಲಿ ಟಿ.ಇ.ಟಿ ಆಗುತ್ತೆ, ಸಿ.ಇ.ಟಿ ಆಗಲ್ಲ, ಸಿ.ಇ.ಟಿ ಮುಂದೆ ಆಗುತ್ತೆ, ಅಂದರೆ P.S.T G.P.T ನೋಟಿಫಿಕೇಷನ್ ಲೇಟ್ ಆಗುತ್ತೆ, ಈ ರೀತಿಯಾಗಿ ನಾನು ಯಾವುದನ್ನು ಹೇಳೋದಕ್ಕೆ ಬಂದಿಲ್ಲ ಈ ವಿಡಿಯೋದಲ್ಲಿ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಟಿ.ಇ.ಟಿ ಪಾಸ್ ಆಗದೇ ಇರುವಂಥವ್ರಿಗೆ ನೋಟಿಫಿಕೇಷನ್ ಯಾವಾಗ ಆಗ್ಬೋದು, ಮತ್ತು ಟಿ.ಇ.ಟಿ ಏನಾದರೂ ಆಗಿಲ್ಲ ಅಂತಂದರೆ ಅವರಿಗೆ ಮುಂದಿರ್ತಕ್ಕಂಥ ಅವಕಾಶಗಳು ಯಾವುವು ಅನ್ನೋದ್ರ ಬಗ್ಗೆ ಅವರಿಗೆ ಧೈರ್ಯವನ್ನು ನೀಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಮತ್ತು ಯಾರೆಲ್ಲ ಟಿ.ಇ.ಟಿ ಪಾಸ್ ಆಗಿದ್ದೀರಿ ಅವ್ರಿಗೇನು ಸಲಹೆಯಪ್ಪ ಅಂದರೆ, ನೋಡಿ, ಹಣಕಾಸು ಇಲಾಖೆಗೆ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ಪ್ರಸ್ತಾವನೆ ಹೋಗಿದೆ ಅಂತೆ. ಮೊನ್ನೆ ಪೇಪರ್ನಲ್ಲಿ ನೋಡಿದೆ ನಾನು, ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ. ಅಲ್ಲಿ ಏನಾಗಿದೆ ಅಂತಂದರೆ, ಹಣಕಾಸು ಇಲಾಖೆ ಪ್ರಸ್ತಾವನೆ ಹೋಗಿದೆ. ಹಣಕಾಸು ಇಲಾಖೆ ಪರ್ಮಿಷನನ್ನು ಕೊಡ್ತು ಅಂದರೆ ಎಷ್ಟು ಹುದ್ದೆಗಳಿಗೆ ಕೊಟ್ಟಿರ್ತಲ್ಲ ಅದರ ಆಧಾರದ ಮೇಲೆ ಶಿಕ್ಷಣ ಇಲಾಖೆದವರು ನೋಟಿಫಿಕೇಷನನ್ನು ಮಾಡ್ತಾರೆ. ಅಂದರೆ P.S.T G.P.T H.S.T.R ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರಿ, ನೀವು ನಿಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಅದನ್ನು ಅಥವಾ ನಿಮ್ಮ ಸಿಲೆಬಸ್ ಏನಿದೆ ಅದನ್ನೆಲ್ಲನೂ ಓದ್ಕೊಂಡು ಶಿಕ್ಷಕರ ನೇಮಕಾತಿಗೆ ತಯಾರಿ ನಡೆಸಿ. ಹಾಗಾದರೆ ಮತ್ತೆ ಉಳಿದಂಥ ಟಿ.ಇ.ಟಿ ಪಾಸ್ ಆಗದೇ ಇರೋಂಥ ಅಭ್ಯರ್ಥಿಗಳಿಗೆ ಏನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನೋಡಿ, ಇಲಾಖೆ ಕಡೆಯಿಂದ ಟಿ.ಇ.ಟಿ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತೇಳಿ ಇನ್ನೂ ಅವರೇನು ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಅಂದರೆ ವೆಬ್ಸೈಟ್ನಲ್ಲಾಗಿರ್ಬೋದು ಅಥವಾ ಪತ್ರಿಕೆಗಳಲ್ಲಾಗಿರ್ಬೋದು ಇನ್ನೂ ಬಂದಿಲ್ಲ. ಆದರೆ ನಾನು ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಶೈಕ್ಷಣಿಕ ವಲಯದಲ್ಲಿ ಈಗ ಚರ್ಚೆ ಆರಂಭ ಆಗಿದೆ. ಅಂದರೆ ಟಿ.ಇ.ಟಿ 2026 ಯಾವಾಗ ಆಗ್ಬೋದು ಅಂತೇಳಿ. ಅಂದರೆ ಒಂದು ಅಂದಾಜಿನ ಪ್ರಕಾರ ಜೂನ್ ಅಥವಾ ಜುಲೈನಲ್ಲಿ ನೋಟಿಫಿಕೇಷನ್ ಟಿ.ಇ.ಟಿದು ಆಗ್ಬೋದು ಅನ್ನೋಂಥದ್ದು ಒಂದು ಮಾತಿದೆ. ಒಂದು ವೇಳೆ ಟಿ.ಇ.ಟಿ ನೋಟಿಫಿಕೇಷನ್ ಏನಾದರೂ ಆಯಿತು ಅಂತಂದರೆ ನೀವು ಟಿ.ಇ.ಟಿಗೆ ಟಿ.ಇ.ಟಿ ನೋಟಿಫಿಕೇಷನ್ ಆದಮೇಲೆ ಓದೋಕ್ಕೆ ಹೋದ್ರಿ ಅಂತಂದರೆ ಸಮಸ್ಯೆ ಏನಾಗುತ್ತೆ, ಮತ್ತು ನೀವು ಟಿ.ಇ.ಟಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಈಗೇನು ಮುಂಚೆ ಒಂದು 2-3 ತಿಂಗಳು ಮುಂಚೆ ನಿಮ್ಗೆ ಗೊತ್ತಾಯಿತು ಅಂತಂದರೆ ಆಗ ನೀವು ಟಿ.ಇ.ಟಿಗೆ ರೆಡಿ ಆದ್ರಿ ಅಂತಂದರೆ, ಅಂದರೆ ಈಗಲಿದ್ದಾನೆ ರೆಡಿ ಆದ್ರಿ ಅಂತಂದರೆ ಈಗ 1-2 ತಿಂಗಳು, ಮುಂದೆ ನೋಟಿಫಿಕೇಷನ್ ಆದ ನಂತರ 1-1.5 ತಿಂಗಳು ಟೈಮ್ ಸಿಗುತ್ತೆ. ಒಟ್ಟಾರೆ ಒಂದು 3-3.5 ತಿಂಗಳು ಟೈಮ್ ಸಿಕ್ಕರೆ ಅಥವಾ 4 ತಿಂಗಳು ಟೈಮ್ ಸಿಕ್ಕರೆ ಟಿ.ಇ.ಟಿಯನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಈಗ ನೀವೇನೋ ಹೇಳ್ತಾ ಇದ್ರಿ, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾನು ಟಿ.ಇ.ಟಿ ಓದ್ತೀನಿ, ಆದರೆ ಟಿ.ಇ.ಟಿ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಏನು ಮಾಡಲಿ ಅನ್ನೋಂಥ ಪ್ರಶ್ನೆ ಕೆಲವ್ರದ್ದಿರುತ್ತೆ. ಅಂದರೆ ಈಗ ನಾನು ವಿಡಿಯೋ ಮಾಡಿದ್ದೀನಿ, ಟಿ.ಇ.ಟಿ ಆಗುತ್ತೆ ಜೂನ್-ಜುಲೈನಲ್ಲಿ, ಈಗ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಟಿ.ಇ.ಟಿಯನ್ನು ಓದಕತ್ತಿದ್ರಿ, ಬಟ್ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಅವಾಗ ನಮ್ಮ ಟೈಮ್ ವೇಸ್ಟ್ ಆಯ್ತಲ್ಲ ಅಂತ ನೀವು ಕೇಳ್ಬೋದು ಅಲ್ವಾ. ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ. ಯಾಕೆ ವೇಸ್ಟ್ ಆಗೋದಿಲ್ಲ ಅಂತಂದರೆ, ನೋಡಿ, ಶಿಕ್ಷಕರ ನೇಮಕಾತಿಯಲ್ಲಿ ಈಗ ಚರ್ಚೆ ಇದೆ. ನೀವು ಬೇರೆ ಬೇರೆ ಯೂಟ್ಯೂಬ್ಗಳನ್ನು ಅಥವಾ ಬೇರೆ ಬೇರೆ ಮಾಹಿತಿಯನ್ನು ಪೇಪರ್ ಕಟಿಂಗ್ನಲ್ಲಿ ನೋಡ್ಕೊಂಡಿರ್ಬೋದು. ಏನಂದರೆ P.S.T ಹುದ್ದೆಗಳಿಗೆ ಕಡಿಮೆ ಸಂಖ್ಯೆಯಲ್ಲಿ ನೇಮಕಾತಿ ಆಗ್ಬೋದು, ಆದರೆ G.P.S.T ಮತ್ತು H.S.T.R ಒಂದು ದೊಡ್ಡ ನೇಮಕಾತಿ ಆಗ್ಬೋದು ಅನ್ನೋಂಥದ್ದು ಚರ್ಚೆ ನಡೆದಿದೆ, ತಮಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಈಗ ಉದಾಹರಣೆಗೆ ನೀವೊಬ್ಬರು ಸಮಾಜ ವಿಜ್ಞಾನ ಶಿಕ್ಷಕರಾಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಅಂದರೆ PCM ಆಗಿರ್ಬೋದು, CBZ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಟೀಚರ್ ಆಗಿರ್ಬೋದು, ಆಪ್ಷನಲ್ ಕನ್ನಡ ಟೀಚರ್ ಆಗಿರ್ಬೋದು, ಎಲ್ಲರೂ ಕೂಡ ನಿಮ್ಮದೇ ಸಿಲೆಬಸ್ ಸೇಮ್ ಇರುತ್ತೆ. ನಾನು ಒಂದು ಉದಾಹರಣೆಯಾಗಿ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ಆದರೆ ಟಿ.ಇ.ಟಿ ಪಾಸ್ ಆಗಿಲ್ಲ. ನೀವೀಗೇನು ಮಾಡ್ತೀರಿ ಅಂತಂತಂದರೆ, ಇಲ್ಲಿ ನನ್ನ ಮಾತಿಗೆ ನೀವೇನೋ ಅಂದರೆ ಈಗ ನಾನು ಹೇಳಿದ್ದೀನಿ, ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ ಟಿ.ಇ.ಟಿ ಓದಕತ್ತಿದ್ರಿ ಅಂತಂದರೆ ನೀವು ಅಲ್ಲಿ ಏನನ್ನು ಓದ್ತೀರಿ, ಕನ್ನಡ ಓದ್ತೀರಿ, ಯಾಕೆಂದರೆ ಟಿ.ಇ.ಟಿಲಿ ಕನ್ನಡ 30 ಪ್ರಶ್ನೆಗಳು ಬರ್ತವೆ. ಇಂಗ್ಲೀಷ್ ಓದ್ತೀರಿ, ಯಾಕೆಂದರೆ ಇಂಗ್ಲೀಷ್ 30 ಪ್ರಶ್ನೆಗಳು ಬರ್ತವೆ. ಸೈಕಾಲಜಿ ಓದ್ತೀರಿ, ಸೈಕಾಲಜಿ ಕೂಡ 30 ಪ್ರಶ್ನೆಗಳು ಬರ್ತವೆ. ಆನಂತರ ಸಮಾಜ ವಿಜ್ಞಾನ ಓದ್ತೀರಿ, ಸಮಾಜ ವಿಜ್ಞಾನವೂ ಕೂಡ 60 ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಇದಿಷ್ಟಕ್ಕೂ ನೀವು ಪ್ರಿಪೇರ್ ಆದ್ರಿ, ಬಟ್ ಟಿ.ಇ.ಟಿ ನೋಟಿಫಿಕೇಷನೇ ಆಗಲಿಲ್ಲ ಅಂದಾಗ ಇಲ್ಲಿ ಈಗ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, G.P.S.T.R ಮತ್ತು H.S.T.R ನೋಟಿಫಿಕೇಷನ್ಗಳು ಆಗ್ತವೆ. ಹಾಗಾದರೆ H.S.T.R ನೋಟಿಫಿಕೇಷನ್ ಆಯಿತು ಅಂತಂದರೆ ಟಿ.ಇ.ಟಿಯ ಅವಶ್ಯಕತೆ ಇಲ್ಲ ಸದ್ಯದ ರೂಲ್ಸ್ ಪ್ರಕಾರ. ನಾನು ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸದ್ಯದ ನಿಯಮದ ಪ್ರಕಾರ ಟಿ.ಇ.ಟಿ ಇಲ್ಲ. ಅಂದರೆ ಮುಂದಿನ ದಿನಮಾನಗಳಲ್ಲಿ ನಿಯಮಗಳು ಬದಲಾವಣೆ ಆದರೆ ಅದು ಬದಲಾವಣೆ ಆದ ನಂತರದ ಮಾತು. ಈಗ ನಾನು ಹೇಳ್ತಿರುವಂಥದ್ದೇನು, ಈ ಕ್ಷಣಕ್ಕೆ ಇವತ್ತಿಗೆ H.S.T.Rಗೆ ಟಿ.ಇ.ಟಿ ಇಲ್ಲ. ಯಾಕೆಂದರೆ ಹಳೆ CN ರೂಲ್ ಪ್ರಕಾರ ಇರ್ತಕ್ಕಂಥ ನಿಯಮಗಳೇನು, BA ಆಗಿರಬೇಕು, B.Ed ಆಗಿರಬೇಕು, ನೀವು ಇದು ಏನಪ್ಪ ಡಿಗ್ರಿಯಲ್ಲಿ ನಿಮ್ಮ ಸಬ್ಜೆಕ್ಟ್ಗಳನ್ನು ಓದ್ಕೊಂಡಿರ್ಬೇಕು. ಅಂದರೆ BA ಆಗಿರ್ಬೇಕಂತೇಳಿ ಸಂಗೀತ ಆನಂತರ ಯಾವುದರ ಬೇರೆ ಬೇರೆ ಸಬ್ಜೆಕ್ಟ್ನ ಒಂದು 2-3 ಸೇರಿಸ್ಕೊಂಡು ಮಾಡ್ಕೊಂಡಿದ್ರಿ ಅಂತಂದ್ರೆ ನಡೆಯಲ್ಲ. ಅಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಈ ಒಂದು 4-5 ಸಬ್ಜೆಕ್ಟ್ನಲ್ಲಿ ನೀವು ಕಂಪಲ್ಸರಿ, ಸೋಷಾಲಜಿ ಒಂದು ನೋಡಿ, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಾಲಜಿ, ಇದಿಷ್ಟು ಏನದವಲ್ಲ ಇವು ನೀವು ಒಂದು 5 ಸಬ್ಜೆಕ್ಟ್ನಲ್ಲಿ
ಕನಿಷ್ಠ ನೀವು 2 ಸಬ್ಜೆಕ್ಟ್ನಾದರೂ ಓದ್ಕೊಂಡಿರಬೇಕಾಗುತ್ತೆ. ಇದು ಇರ್ತಕ್ಕಂಥದ್ದು. ಹಿಂಗೆ ನೀವು ಡಿಗ್ರಿಯಲ್ಲಿ 2 ಸಬ್ಜೆಕ್ಟ್ನ ಆಪ್ಷನಲ್ ಆಗಿ ಈ ಒಂದಷ್ಟನ್ನು ಓದ್ಕೊಂಡಿದ್ರೆ ಅಂದರೆ ನೀವು HSTRಗೆ ಎಲಿಜಿಬಲ್ ಇರ್ತೀರಿ. ಈಗ TT ನೋಟಿಫಿಕೇಷನ್ ಆಗಲಿಲ್ಲ, ಬಟ್ HSTR ನೋಟಿಫಿಕೇಷನ್ ಆಯಿತು ಅಂತಂದ್ರೆ ನಿಮ್ಗೇನು ಲಾಸ್ ಇಲ್ಲ ನೋಡಿರಿ, ಅದನ್ನು ಅರ್ಥ ಮಾಡಿಕೊಡ್ರಿ. ಯಾಕಂದರೆ HSTRನಲ್ಲಿ ಸಮಾಜ ವಿಜ್ಞಾನ ನೀವು ಶಿಕ್ಷಕರಾಗ್ತೀರಿ ಅಂದರೆ ನೀವು TTಗೆ 60 ಪ್ರಶ್ನೆಗೆ ಓದಿರ್ತಿರಲ್ಲ ಸಮಾಜ ವಿಜ್ಞಾನ, ಅದೇ ಸಮಾಜ ವಿಜ್ಞಾನ HSTRಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಕನ್ನಡ ಇಂಗ್ಲೀಷು ಸೈಕಾಲಜಿ ಓದಿರ್ತಾರಲ್ಲ ಅದೇನು ವೇಸ್ಟ್ ಆಗುತ್ತಾನೆ, ಅದು ಕೂಡ HSTRಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕನ್ನಡದ ಪ್ರಶ್ನೆಗಳು ಬರ್ತವೆ, ಇಂಗ್ಲೀಷ್ ಪ್ರಶ್ನೆಗಳು ಬರ್ತವೆ, ನಂತರ ಸೈಕಾಲಜಿಯ ಪ್ರಶ್ನೆಗಳು ಬರ್ತವೆ. ಅಂದರೆ ನೀವು TTಗೆ ಏನು 150 ಪ್ರಶ್ನೆಗಳನ್ನು ಓದ್ತಾ ಇದ್ದೀರಿ ಅಂದರೆ 150 ಪ್ರಶ್ನೆಗಳಿಗೆ ನೀವೇನು ಸಿಲೆಬಸ್ ಇದೆ ಆ ಸಿಲೆಬಸ್ನ ಓದ್ತಾ ಇದ್ರಿ, ಆ 150ಕ್ಕೂ ನೀವು ಓದಿದಂಥದ್ದು ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ, ಅದೆಲ್ಲವೂ ಕೂಡ HSTRಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಏನಂತಂತಂದ್ರೆ ಒಂದು ಕಲ್ಲು ಎಸಿಬೇಕು, ಅದು TT ಬೀಳುತ್ತೋ HSTRಗೆ ಬೀಳುತ್ತೋ ಬೀಳಿ ನಿಮ್ಗೆ ಅನುಕೂಲ ಆಗುತ್ತೆ. ಯಾವುದೋ ಓದೋದಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು TT ಆಗಲಿ TT ಆದಮೇಲೆ ನಾನು ಓದ್ತೀನಿ ಹಂಗೆ ಓದಾಗಿತ್ತು ಅಂದರೆ ಅಷ್ಟೊತ್ತಿಗಾಗಲೇ TT ಕ್ಲಿಯರ್ ಆಗಿರ್ಬೇಕಿತ್ತು. ನಾನೇನು ನಿಮಗೆ ದೂಷಿಸ್ತಾ ಇಲ್ಲ. ನಾನು ಹೇಳೋಂಥದ್ದು ಏನಪ್ಪ ಅಂತಂದರೆ ನೀವು ಹಿಂದೆ ಏನು ತಪ್ಪು ಮಾಡಿರ್ತೀರಿ, TT ಎಲ್ಲ ಆಗುತ್ತೆ ಬಿಡು ಅಂತೇಳಿ ನೋಟಿಫಿಕೇಷನ್ ಆದಮೇಲೆ 1 ತಿಂಗಳು 2 ತಿಂಗಳು ಓದಕ್ಕೆ ಹೋಗಿರ್ತೀರಿ, 2 ಮಾರ್ಕ್ಸಲ್ಲೋ 4 ಮಾರ್ಕ್ಸಲ್ಲೋ ಹೋಗಿರುತ್ತೆ, ಒಂದು ವಾರ ಕೂಳು ಹೋಗಿರಲ್ಲ ತಿನ್ನಕ್ಕೆ ಒಟ್ಟಿಗಲ್ಲ. ಹಂಗೆ ಆಗಬಾರ್ದಲ್ಲ. ನೆಕ್ಸ್ಟ್ TT ಅಂದರೆ ವರ್ಷಕ್ಕೊಂದು ಬಾರಿ ನಡೀತೈತಿ, ನೀವು ನೆಕ್ಸ್ಟ್ ಟೈಮ್ ಬರ್ಕೊತೀರಿ. ಆದರೆ HSTR ಅನ್ನೋದು ಹಂಗಲ್ಲ. ಈ ವರ್ಷ ಆಯ್ತು ಅಂತಂದ್ರೆ ಮುಂದಿನ ವರ್ಷ ಏನಾಗುತ್ತಾನೆ HSTR ನೋಟಿಫಿಕೇಷನ್. ನಾನು ಹೇಳೋಂಥದ್ದನ್ನು ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ. TT ಏನೋ ತಪ್ಪಾಗಿ ಮಿಸ್ ಮಾಡ್ಕೊಂಡ್ರಿಲ್ಲ ಓದ್ಲಾರ್ದ ಅಂದರೆ ಅಲ್ಲಿ ಓದದೇನೆ ಮಿಸ್ ಮಾಡ್ಕೊಂಡಿದ್ರಿ TT ಅಂತಂದರೆ ಈ ಬಾರಿ TTಗೋಸ್ಕರ ನೀವು ಪ್ರಿಪೇರ್ ಆಗಿರಿ. TT ನೋಟಿಫಿಕೇಷನ್ ಆಗಿಲ್ಲ ಅಂದರೆ GPT HSTR ನೋಟಿಫಿಕೇಷನ್ ಆಗುತ್ತೆ. ಆ TTಗೆ ಓದಿದ್ದಂಥದ್ದೇ HSTRಗೆ ಅನುಕೂಲ ಆಗುತ್ತೆ. TT ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಈ ನೇಮಕಾತಿಯನ್ನು ನೀವು ಕ್ಲಿಯರ್ ಮಾಡ್ಕೊಳ್ರಿ. TTಯಲ್ಲಿ ಮಾಡಿದಂಥ ತಪ್ಪನ್ನು ನೇಮಕಾತಿಗೆ ಓದುವಂಥ ಸಂದರ್ಭದಲ್ಲಿ ಮಾಡ್ಕೋಬೇಡ್ರಿ. HSTR ನೋಟಿಫಿಕೇಷನ್ ಏನೋ ಒಂದು ತಿಂಗಳಲ್ಲಿ ಆಯ್ತು ಅಂತ ಅನ್ಕೊಳ್ರಿ, ಅದೇನು ಸಾಮಾನ್ಯ ಐತನು, ಸುಮ್ಮನೆ 15 ದಿನ ತಿಂಗಳದಾಗ ಮುಗಿಸೋಂಥ ಸಿಲೆಬಸ್ಸನ್ನು ಅದೆಲ್ಲ HSTR ಅಂತಕ್ಕಂಥದ್ದು. ಅದಕ್ಕೆ ಕನಿಷ್ಠ 4-5 ತಿಂಗಳ ಪರ್ಫೆಕ್ಟ್ ಪ್ಲ್ಯಾನ್ ಬೇಕು ಅದಕ್ಕೆ. ಅದು ನೀವು ಚೆನ್ನಾಗಿ ಓದಿದ್ರೆ 4-5 ತಿಂಗಳಲ್ಲಿ ಸಿಲೆಬಸ್ ಮುಗುತ್ತೆ. ಇಲ್ಲಪ್ಪ ಅಂದ್ರೆ ನೀವು 8 ತಿಂಗಳು 10 ತಿಂಗಳಗಟ್ಟಲೆ ಓದ್ಕೊಂತ ಕುಂತ್ರೂ ಕೂಡ ಆಗಲ್ಲ. ಹಾಗಾಗಿ ನೀವು TTಯನ್ನು ಪಾಸ್ ಆಗಿಲ್ಲ ಅನ್ನುವಂಥ ಕೊರಗನ್ನು ಬಿಟ್ಟು ಮೊದಲು TT ಸಿಲೆಬಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ತೊಗೊಂಡು ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಂದರೆ ನಿಮ್ಮ ಸ್ನೇಹಿತರು ಪರಿಚಯಸ್ಥರು ಈಗಾಗಲೇ TTಯನ್ನು ಪಾಸ್ ಮಾಡಿಕೊಂಡು GPTಗೆ HSTRಗೆ ಓದ್ತಾ ಇರ್ತಾರೆ. ನೀವು ನೋಡಿದರೆ TT ನೋಟಿಫಿಕೇಷನ್ ಆಗುತ್ತೆ ಅಂತ ಕಾಯ್ತಾ ಇರ್ತೀರಿ. ಈ ರೀತಿ ಕಾಯಕ್ಕೆ ಹೋಗಬೇಡಿ, ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕೆ ಕಾಯ್ತೀರಿ? ಈ ಒಂದು ಟೈಮನ್ನು ವೇಸ್ಟ್ ಮಾಡೋದ್ರಿಂದ ಅಥವಾ ಕಾಯ್ಕೊಂಡು ಕುಂದ್ರೋದ್ರಿಂದ ಯಾವುದೇ ಲಾಭ ಇಲ್ಲ. ಓದುವುದರಿಂದ ಮಾತ್ರ ಲಾಭ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಓದುವಂಥ ಕೆಲಸವನ್ನು ಮಾಡಿರಿ. ಜೊತೆಗೆ TT ನೋಟಿಫಿಕೇಷನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆ ಓದಿದಂಥದ್ದೆಲ್ಲದೂ ಕೂಡ HSTRಗೆ ಬರುತ್ತೆ. ಒಂದು ವೇಳೆ TT ನೋಟಿಫಿಕೇಷನ್ ಆಯಿತು ಅಂತಂದರೆ TT ಕ್ಲಿಯರ್ ಆಗುತ್ತಲ್ವ, TTನೂ ಕ್ಲಿಯರ್ ಆಗುತ್ತೆ, ಜೊತೆಗೆ HSTRಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಈ ಕ್ಷಣಕ್ಕೆ ಪಡುವಂಥ ಒಂದು ಬಾರಿಯ ಶ್ರಮ 2 ಪರೀಕ್ಷೆಗಳಿಗೆ, ಯಾವುದು 2 ಪರೀಕ್ಷೆ ಒಳಮಿಳೆ ಹೇಳೋದಾಗುತ್ತೆ, ಅದು TT ಮತ್ತು HSTR ನೋಡಿ. ಅಂದರೆ ನೀವು ಒಂದೇ ಬಾರಿ ಪ್ರಯತ್ನ ಪಡ್ರಿ. ಒಂದು ಬಾರಿಯ ಪ್ರಯತ್ನ TTಗೂ ಹೆಲ್ಪ್ ಆಗುತ್ತೆ, HSTRಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪದೇ ಪದೇ ಹೇಳುವಂಥದ್ದು ಏನು ಬೇಡ. ನೀವೇನು ಸಣ್ಣ ಮಕ್ಕಳಲ್ಲ, ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈಗೇನಿದೆಯಲ್ಲ ನೀವು ಅಂದರೆ ಈ ಒಂದು ವಿಡಿಯೋನ ನೀವು ನಂಬಿಕೆ ಇಟ್ಕೊಂಡು ನೋಡ್ತಾ ಇದ್ರಿ, ಏನೋ ಒಂದು ವಿಷಯವನ್ನು ಹೇಳ್ಬೋದು ಇವರು ಅಂದ್ಕೊಂಡು. ಸೊ ನಾನು ಹೇಳಿದಂತೆ ನೀವು ಮಾಡಿರಿ, ಸಕ್ಸಸ್ ಆಗುತ್ತೆ. ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಕಳೆದೋದಂಥ ಸಮಯ ಪುನಃ ಸಿಗಲ್ಲ. ನೀವು ಪೇಚಾಡಿದರೆ ಮುಂದೆ ಅನುಕೂಲ ಆಗಲ್ಲ. ಈಗಿರ್ತಕ್ಕಂಥ 1 ತಿಂಗಳು 2 ತಿಂಗಳ ಟೈಮನ್ನು ಯೂಸ್ ಮಾಡ್ಕೊಳ್ರಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿರಿ, ನಿಮಗೆ ಪ್ರತಿಯೊಂದಕ್ಕೂ ನಾನು ಉತ್ತರಿಸ್ತೀನಿ. ಅಂದರೆ ಪದೇ ಪದೇ ಬಂದಂಥ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕಿಲ್ಲ, ಆದರೆ ಬಹುತೇಕ ಏನು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತೀರಿ ಆ ಎಲ್ಲ ಕಮೆಂಟ್ಗಳಿಗೆ ನಾನು ಉತ್ತರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಜೊತೆಗೆ ನೀವು ಕೂಡ ಅಷ್ಟೇ, ಈಗ ಏನು ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಹಳಬರು ಇದ್ದರೂ ಅಷ್ಟೇ, ಏನೂ ತೊಂದರೆ ಇಲ್ಲ. ನೀವು ಏನು ಗೊತ್ತಾಗಿಲ್ವೋ ಕಾಮೆಂಟ್ ಮಾಡಿರಿ, ಅದೆಲ್ಲದಕ್ಕೂ ನಾನು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ನಿಮ್ಮ ಏನು TT ಆಗಿಲ್ಲ ಅನ್ನೋಂಥ ಕೊರಗೈತಲ್ಲ ಅದರಿಂದ ಹೊರಗೆ ಬರ್ರಿ. ಮೊದಲು TTಗೆ ಓದ್ರಿ, HSTRಗೂ ಓದ್ರಿ. ಸಿಲೆಬಸ್ ಎಲ್ಲ ಸೇಮ್ ಇರೋದ್ರಿಂದ ಏನು ತೊಂದರೆ ಇಲ್ಲ. ಮತ್ತು ನೋಡಿಲ್ಲ TT ಪಾಸ್ ಆಯಿತು, ಒಂದು ವೇಳೆ ಏನೋ ನೋಟಿಫಿಕೇಷನ್ ಏನಾದರೂ TT ನಂತರ ಆಗಿಬಿಡ್ತು ಅಂತಂದರೆ GPSTR ಕೂಡ ಚಾನ್ಸ್ ಸಿಗುತ್ತಲ್ವ. ಸೊ ಇದು ಭಾಳ ಕಷ್ಟದ ಕೆಲಸ. ಇದನ್ನೇನು ಅಂದರೆ TT ಆದಮೇಲೆ GPT ಆಗುತ್ತೆ ಅನ್ನುವಂಥದ್ದು ಸ್ವಲ್ಪ ಕಷ್ಟ. ಆದ್ರೂ ಕೂಡ ಏನಪ್ಪ ಅಂದರೆ ಹೇಳೋಕ್ಕಾಗಲ್ವಲ್ಲ, ಸಮಯ ಹೆಂಗೆ ಇರುತ್ತೆ ಹೀಗೆ ಅಂತೇಳಿ ಕಾಶಿ. ಹಾಗಾಗಿ ಚಾನ್ಸ್ ಸಿಕ್ಕರೂ ಸಿಗ್ಬೋದು, ಆದರೆ 99% ಡೌಟು ಫಸ್ಟ್ ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ. ಯಾರೆಲ್ಲ TT ಪಾಸ್ ಆಗಿದ್ದೀರಿ ಮತ್ತು ಅವ್ರೇನು ಬೈಬೇಡ್ರಿ, ಯಾಕಂದರೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಯಾಕಂದರೆ 2-3 ವರ್ಷ ಆಯಿತು, ನೋಟಿಫಿಕೇಷನ್ಗಳು ಯಾವೂ ಇಲ್ಲ. ಅದರಲ್ಲೂ ಶಿಕ್ಷಕರ ನೇಮಕಾತಿ ಅಂತೂ 2022ರಲ್ಲಿ ಆದದ್ದು ಮತ್ತೆ ನೋಟಿಫಿಕೇಷನ್ ಆಗಿಲ್ಲ. ಸೊ ನೋಟಿಫಿಕೇಷನ್ ಶಿಕ್ಷಕರದ್ದು ಆಗಲಿ ಅನ್ನುವಂಥದ್ದನ್ನು ಆಶಿಸ್ತಾ ಯಾರೆಲ್ಲ TT ಪಾಸ್ ಆಗಿಲ್ವೋ ಲಾಸ್ಟ್ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದ ಮೂಲಕ, TT ಪಾಸ್ ಆಗಿಲ್ಲ ಅಂದರೆ ಪರವಾಗಿಲ್ಲ, TTನ ಓದಿ. ಆ TT ಓದಿರ್ತಕ್ಕಂಥದ್ದೇ ನಿಮಗೆ HSTRಗೆ ಹೆಲ್ಪ್ ಆಗುತ್ತೆ, ಏನು ತೊಂದರೆ ಇಲ್ಲ.
ನೀವು ಟಿ ಟಿ ಕ್ಲಿಯರ್ ಆಗಿಲ್ಲ ಅಂತಂದ್ರೂ ಕೂಡ ಎಚ್ ಎಸ್ ಟಿ ಆರ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ನೇರವಾಗಿ ನೀವು ಪಿ ಎಚ್ ಟಿ ಅಲ್ಲ ಜಿ ಪಿ ಟಿ ಅಲ್ಲ ಎಚ್ ಎಸ್ ಟಿ ಆರ್ ಅಂದರೆ ಹೈಸ್ಕೂಲ್ ಶಿಕ್ಷಕರಾಗೋದಕ್ಕೆಲ್ಲ ಆಗಿಬಿಡ್ತೀರಿ. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ. ಯಾಕಂದರೆ 2027 ಜನವರಿ 1ರಿಂದ ಎಚ್ ಎಸ್ ಟಿ ಆರ್ಗೂ ಕೂಡ ಟಿ ಇ ಟಿ ಕಂಪಲ್ಸರಿ ಆಗುತ್ತೆ. ಅದಕ್ಕೋಸ್ಕರ ಅದರೊಳಗನೆ ಏನಾದರೂ ಒಂದು ನೋಟಿಫಿಕೇಶನ್ ಆಯಿತು ಅಂದರೆ ನಿಮ್ಮೆಲ್ಲರ ಅದೃಷ್ಟ ಅಂತಲೇ ತಿಳ್ಕೊಬೋದು. ಸೊ ಪದೇ ಹೇಳಲ್ಲ, ಅದು ಯಾಕಂದರೆ ಹೇಳಿದಂಥ ವಿಷಯವನ್ನು ಹೆಚ್ಚೆಚ್ಚಿಗೆ ಹೇಳೋದ್ರಿಂದ ಅರ್ಥ ಇಲ್ಲ. ನೀವು ಓದ್ತೀರಿ ಅಂತ ನನಗೆ ಗೊತ್ತಿದೆ. ನಿಮ್ಗೆ ಏನಾದರೂ ಡೌಟ್ ಉಳ್ಕೊಂಡಿದ್ರೆ ಕಮೆಂಟ್ ಮಾಡಿರಿ, ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.